ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನಬಿಂದುವಿಗೆ ಸ್ವಾಗತ. ಒಂದು ಬಾರಿ ಒಬ್ಬ ವ್ಯಕ್ತಿ ನಿಂತಿರುವ ಆನೆಗಳ ಗುಂಪಿನ ಮುಂದೆ ನಡೆದುಕೊಂಡು ಹೋಗುತ್ತಾ ಇರುತ್ತಾನೆ. ಆ ಎಲ್ಲ ಆನೆಗಳಿಗೂ ಮುಂದಿನ ಕಾಲಿಗೆ ಚಿಕ್ಕ ಸರಪಳಿಯಿಂದ ಕಟ್ಟಲಾಗಿದೆ. ಇದನ್ನು ನೋಡಿದ ಆ ವ್ಯಕ್ತಿ, ಅರೆ, ಇದೇನು ಆಶ್ಚರ್ಯವಾಗಿದೆ, ಅಷ್ಟು ದೊಡ್ಡದಾಗಿರುವ ಆನೆಗಳು ಚಿಕ್ಕ ಸರಪಳಿಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವೂ ಸಹ ಮಾಡುತ್ತಿಲ್ಲವೇ ಎಂದು ಆಲೋಚನೆ ಮಾಡುತ್ತಾನೆ. ಅಷ್ಟರಲ್ಲಿ ಆನೆಗಳ ಪಕ್ಕದಲ್ಲಿ ಅವುಗಳಿಗೆ ಶಿಕ್ಷಣ ಕೊಡುವ ಮಾವುತನನ್ನ ನೋಡಿ ಆತನ ಬಳಿ ಹೋಗಿ ತನ್ನ ಸಂದೇಹವನ್ನ ವ್ಯಕ್ತಪಡಿಸುತ್ತಾನೆ. ಆಗ ಮಾವುತ ನಗುತ್ತಾ, ಈ ಆನೆಗಳು ಚಿಕ್ಕ ಮರಿಗಳಾಗಿದ್ದಾಗ ಅವುಗಳನ್ನ ಇದೇ ಸರಪಳಿಯಿಂದ ಕಟ್ಟಿ ಹಾಕುತ್ತಿದ್ದೆವು. ಆಗ ಚಿಕ್ಕ ಮರಿಗಳಾಗಿದ್ದರಿಂದ ಆ ಆನೆಗಳು ಈ ಸರಪಳಿಯನ್ನ ಎಷ್ಟು ಎಳೆದರೂ ಸಹ ಸರಪಳಿಯನ್ನು ತುಂಡು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಆಗ ಆನೆಗಳು ತುಂಬಾ ಸಣ್ಣ ಮರಿಗಳು. ಚಿಕ್ಕ ಮರಿಗಳಾದ ಆನೆಗಳಿಗೆ ಈ ಸರಪಳಿಯನ್ನು ತುಂಡು ಮಾಡಲು ಎಂದೂ ಸಹ ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ದೃಢವಾಗಿ ನಂಬಿರುತ್ತವೆ. ಈಗ ಬೆಳೆಯುತ್ತಾ ಆನೆ ಮರಿಗಳು ದೊಡ್ಡವಾದರೂ ಸಹ ಈಗಲೂ ಚಿಕ್ಕ ವಯಸ್ಸಿನಲ್ಲಂತೆ ಈ ಸರಪಳಿಗಳನ್ನ ತುಂಡರಿಸಲು ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ದೃಢವಾಗಿ ನಂಬಿರುತ್ತವೆ. ಅದರಿಂದಲೇ ಈಗ ಆನೆಗಳು ಸರಪಳಿಯನ್ನ ಎಳೆದು ತುಂಡರಿಸುವ ಪ್ರಯತ್ನವೇ ಮಾಡುವುದಿಲ್ಲ ಎಂದು ಮಾವುತ ಉತ್ತರಿಸಿದ. ಆ ಆನೆಗಳ ನಂಬಿಕೆ ಏನಿದೆಯೋ ಅದು ಸುಳ್ಳು ನಂಬಿಕೆ. ಆ ಸುಳ್ಳು ನಂಬಿಕೆಯಿಂದ ಅವು ತಮ್ಮ ಜೀವನದ ಸ್ವತಂತ್ರವನ್ನ ಕಳೆದುಕೊಂಡಿವೆ. ಇದೇ ರೀತಿ ನಮ್ಮಲ್ಲಿ ಹಲವು ಮಂದಿ ಯಾವಾಗಲೋ ಒಂದು ಬಾರಿ ಆಗ ಸೋತು ಹೋದೆನಲ್ಲ ಎಂದು ಈಗ ವಿಜಯಕ್ಕೋಸ್ಕರ ಕಷ್ಟಪಡುವುದನ್ನೇ ಬಿಟ್ಟಿದ್ದಾರೆ, ಪ್ರಯತ್ನ ಮಾಡುವುದನ್ನೇ ಬಿಟ್ಟಿದ್ದಾರೆ. ಮಿತ್ರರೇ, ಒಂದು ಮುಖ್ಯವಾದ ಮಾತು, ಸಾಧ್ಯವಾದರೆ ಓಡಿ, ಇಲ್ಲವಾದರೆ ನಡೆದುಕೊಂಡು ಹೋಗಿ. ಇದೂ ಸಹ ಸಾಧ್ಯವಾಗಲಿಲ್ಲವೆಂದರೆ ತೆವಳುತ್ತನಾದರೂ ಹೋಗಿ. ಆದರೆ ಸುಮ್ಮನೆ ಕುಳಿತುಕೊಳ್ಳುತ್ತಾ ಇರಬೇಡಿ. ಉದ್ಯೋಗ ಸಿಗಲಿಲ್ಲವೆಂದು, ವ್ಯಾಪಾರ ನಷ್ಟವಾಯಿತೆಂದು, ಸ್ನೇಹಿತನೊಬ್ಬ ಮೋಸ ಮಾಡಿದನೆಂದು ಹಾಗೆ ಸುಮ್ಮನಿದ್ದರೆ ಹೇಗೆ? ದೇಹಕ್ಕೆ ಬಿಟ್ಟು ಕುಡಿಯಲು ಯೋಗ್ಯವಲ್ಲದ ಆ ಸಮುದ್ರದ ಅಲೆಗಳು ಆರ್ಭಟಿಸುತ್ತಾ ಇರುತ್ತವೆ. ನೀವು ಮನಸ್ಸು ಮಾಡಿದರೆ ನಿಮ್ಮ ಹಣೆಬರಹ ಇಷ್ಟೇ ಎಂದವರೂ ಸಹ ನಿಮ್ಮ ಮುಂದೆ ತಲೆ ತಗ್ಗಿಸಿಕೊಳ್ಳುವ ಹಾಗೆ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಅಂಥದರಲ್ಲಿ ಈಗ ಬಂದಿರುವಂತಹ ಈ ಸಣ್ಣ ಕಷ್ಟಕ್ಕೆ ತಲೆ ತಗ್ಗಿಸಿದರೆ ಹೇಗೆ? ಈ ಸೃಷ್ಟಿಯಲ್ಲಿ ಚಲಿಸುವಂತಹ ಶಕ್ತಿ ಇರುವಂತದ್ದು ಯಾವುದೂ ಸಹ ನಿಂತು ಹೋಗುವುದಿಲ್ಲ. ಹಾಗೆ ಅಂದುಕೊಂಡದ್ದು ಸಾಧಿಸಬೇಕೆಂದು ನಿಮ್ಮಲ್ಲಿ ಅರಿಯುತ್ತಿರುವಂತಹ ನಿಮ್ಮ ಛಲವೂ ಸಹ ನಿಲ್ಲಬಾರದು. ಎದ್ದೇಳಿ, ನಡೆ, ಬಿದ್ದ ಕಡೆಯಿಂದಲೇ ಓಟ ಆರಂಭಿಸಿ. ನೀವು ಮಲಗುವ ಹಾಸಿಗೆ ನಿಮ್ಮನ್ನ ಅಸಹ್ಯ ಪಡುವುದಕ್ಕಿಂತ ಮುಂಚೆಯೇ ನಿಮ್ಮ ಸೋಮಾರಿತನವನ್ನ ಬಿಡಿ. ನಿಮ್ಮ ನೆರಳು ನಿಮ್ಮನ್ನ ಬಿಡುವುದಕ್ಕಿಂತ ಮುಂಚೆ ಬೆಳಕಿಗೆ ಬನ್ನಿ. ಕಣ್ಣೀರು ಸುರಿದರೆ ಅಲ್ಲ, ಬೆವರು ಹನಿ ಸುರಿದರೆ ಮಾತ್ರ ಚರಿತ್ರೆ ಸೃಷ್ಟಿಸಲು ಸಾಧ್ಯ. ಓದಿದರೆ ಪದಗಳು ಮಾತ್ರವೇ, ಆದರೆ ಆಚರಿಸಿದರೆ ಅವೇ ನಿಮಗೆ ಆಯುಧಗಳು. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.